ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. 30 ಜಿಲ್ಲೆ 30 ಸುದ್ದಿಯನ್ನ ಬನ್ನಿ ನೋಡೋಣ. ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಸಾವನ್ನಪ್ಪಿರುವಂತಹ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. 23 ವರ್ಷದ ನಿಖಿತಾ ಮಲ್ಲಿಕ್ ಮಾದರ್ ಮೃತಪಟ್ಟಿರುವಂತಹ ಬಾಣಂತಿ ನಿನ್ನೆ ಬೆಳಗ್ಗೆ ಹೆರಿಗೆ ನೋವು ಅನ್ನೋದಾಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಸಂಜೆ 8 ಗಂಟೆಗೆ ಸಿಸೇರಿಯನ್ ಮೂಲಕ ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡಿದ್ದಾರೆ. ಬಳಿಕ ಬಾಣಂತಿ ಅವರ ಆರೋಗ್ಯದಲ್ಲೇ ಏರುಪೇರು ಉಂಟಾಗಿದ್ದು ನಂತರ ಆಸ್ಪತ್ರೆಗೆ ವೈದ್ಯರು ಪೊಲೀಸರನ್ನ ಕರೆಸಿದ್ದಾರೆ. ಈ ಬಗ್ಗೆ ಪೋಷಕರಿಗೆ ಯಾವುದೇ ಮಾಹಿತಿಯನ್ನ ನೀಡದೆ ಅವರು ಹಾಗೆ ಮಾಡಿದ್ದಾರೆ ಎನ್ನುವಂತಹ ಆರೋಪವೊಂದು ಕೇಳಿ ಬಂದಿದ್ದು ಆಸ್ಪತ್ರೆಯ ಮುಂಭಾಗದಲ್ಲಿ ನ್ಯಾಯಕ್ಕಾಗಿ ಹಸುಗೂಸು ಸಮೇತವಾಗಿ ಪೋಷಕರು ಧರಣಿ ನಡೆಸಿದ್ದಾರೆ. ಸಿಸೇರಿಯನ್ ಮಾಡಿದ ವೈದ್ಯರು ಸ್ಥಳಕ್ಕೆ ಬರಲೇಬೇಕು ಅನ್ನೋದಾಗಿ ಪಟ್ಟು ಹಿಡಿದಿದ್ದಾರೆ. ಇನ್ನು ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವರದಕ್ಷಿಣೆ ಕಿರುಕುಳಕ್ಕೆ ಪತಿಯ ಮನೆ ಮುಂದೆ ಪತ್ನಿ ಧರಣಿ ನಡೆಸಿದ್ದಾಳೆ. ತುಮಕೂರಿನ ಸಪ್ತಗಿರಿ ಬಡಾವಣೆಯಲ್ಲಿ ಈ ಘಟನೆ ನಡೆದಿರೋದು. ವರದಕ್ಷಿಣೆ ಕಿರುಕುಳ ನೀಡಿ ಮನೆಯಿಂದ ಹೊರಗೆ ಹಾಕಿದ್ದಾರೆ ಎನ್ನುವಂತ ಆರೋಪ ಕೇಳಿಬಂದಿದ್ದು, ಇನ್ನು ಮನೆಗೆ ಸೇರಿಸಿಕೊಳ್ಳದೆ ಗಂಡ ಅತ್ತೆ ಮಾವ ಮನೆ ಬಾಗ್ಲ ಹಾಕೊಂಡಿದ್ದಾರೆ. ನಾನೇ ಬೇಡ ಆದ್ಮೇಲೆ ನನ್ನ ಒಡವೆಗಳನ್ನ ವಾಪಸ್ಸು ಕೊಡಿ ಅನ್ನೋದಾಗಿ ಪತ್ನಿ ಪ್ರೇರಣಾ ಧರಣಿ ನಡೆಸಿದ್ದಾರೆ. ಆಗಸ್ಟ್ 2024ರಲ್ಲಿ ಪ್ರೇರಣಾ ಹಾಗೂ ವಿಜಯ್ ಶಂಕರ್ ಜೊತೆ ಮದುವೆಯಾಗಿತ್ತು. ಮದುವೆಯಾದ 4 ತಿಂಗಳಲ್ಲೇ ಹಣಕ್ಕಾಗಿ ಪೀಡಿಸಿ ದೈಹಿಕ ಮಾನಸಿಕ ಕಿರುಕುಳವನ್ನ ನೀಡಿದ್ದಾನೆ. ಈ ಬಗ್ಗೆ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಎನ್ಸಿಆರ್ ದಾಖಲಾಗಿತ್ತು. ಸದ್ಯ ನ್ಯಾಯಕ್ಕಾಗಿ ಮಹಿಳಾ ಆಯೋಗಕ್ಕೆ ಪತ್ನಿ ಪ್ರೇರಣಾ ದೂರನ್ನ ನೀಡಿದ್ದಾರೆ. ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ಗಳಿಗೆ ಪೆಟ್ರೋಲು ಸುರಿದು ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ರಾಯಚೂರು ಜಿಲ್ಲೆಯ ಎಲ್ಬಿಎಸ್ ನಗರದ ಅಲಿ ಕಾಲೋನಿಯಲ್ಲಿ ಈ ಘಟನೆ ಆಗಿರೋದು. ರಾತ್ರಿ ವೇಳೆ ಮನೆ ಮುಂದೆ ನಿಲ್ಲಿಸಿದ್ದ ಲಾತಿಫ್ ಅಹಮದ್ ಹಾಗೂ ಶಬೀರ್ ಅಹಮದ್ ಎನ್ನುವರಿಗೆ ಸೇರಿದಂತಹ ಬೈಕ್ಗಳಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ಕಿಡಿಗೇಡಿಗಳ ಈ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಘಟನೆಯ ಹಿನ್ನೆಲೆಯಲ್ಲಿ ಮನೆಯವರು ಹೊರ ಬರ್ತಿದ್ದಂತೆ ಕಿಡಿಗೇಡಿಗಳು ಓಡಿ ಹೋಗಿದ್ದಾರೆ. ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಾದಾಮಿ ಪಟ್ಟಣದಲ್ಲಿ ಅಕ್ರಮ ಸಿಲಿಂಡರ್ ಸ್ಫೋಟ ಪ್ರಕರಣದ ಬೆನ್ನಲ್ಲೇ ಬಾಗಲಕೋಟೆ ಜಿಲ್ಲೆಯಲ್ಲಿ ಅಕ್ರಮ ಸಿಲಿಂಡರ್ ಮಾರಾಟ ಅಡ್ಡೆಗಳ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಬಾಗಲಕೋಟೆಯ ಡಿವೈಎಸ್ಪಿ ಗಜಾನನ ಸುತಾರ ಅವರ ನೇತೃತ್ವದಲ್ಲಿ ಆಹಾರ ಇಲಾಖೆ, ಪೊಲೀಸ್ ಇಲಾಖೆ ಜಂಟಿಯಾಗಿ ದಾಳಿ ನಡೆಸಿದೆ. ದಾಳಿಯ ವೇಳೆ ಅಕ್ರಮವಾಗಿ ಸಿಲಿಂಡರ್ ಸಂಗ್ರಹಿಸಿಟ್ಟ 60ಕ್ಕೂ ಹೆಚ್ಚು ಸಿಲಿಂಡರ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ರಾಯಚೂರು ಉಪಲೋಕಾಯುಕ್ತ ಬಿ ವೀರಪ್ಪ ಅವರಿಗೆ ದುಷ್ಕರ್ಮಿಗಳು ಬೆದರಿಕೆಯನ್ನ ಒಡ್ಡಿದ್ದಾರೆ. ಬೆದರಿಕೆಯ ಬಗ್ಗೆ ಸ್ವತಃ ವೀರಪ್ಪ ಅವರೇ ಖುದ್ದು ಪ್ರಸ್ತಾಪಿಸಿದ್ದಾರೆ. ಮಿಟ್ಟಿ ಮಲ್ಕಾಪುರ ಗ್ರಾಮದ ಕಲ್ಲು ಗಣಿಗಾರಿಕೆ ಮೇಲೆ ದಾಳಿಯ ಹಿನ್ನೆಲೆಯಲ್ಲಿ ಬಿ ವೀರಪ್ಪ ಕಠಿಣ ಕ್ರಮವನ್ನು ಕೈಗೊಂಡಿದ್ರು. ಗ್ರಾಮದಲ್ಲಿರುವಂತಹ 4 ಕಲ್ಲು ಈ ಗಣಿಗಾರಿಕೆ ಸ್ಪಾಟ್ಗಳ ಮೇಲೆ ದಾಳಿಯ ವೇಳೆ ಗಣಿಗಾರಿಕೆ ನಡೆಸುತ್ತಿದ್ದವರಿಗೆ ಕ್ಲಾಸ್ ತೆಗೆದುಕೊಂಡಿದ್ರು. ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ಕೈಗೊಂಡಿದ್ರು. ಇನ್ನು ಸ್ವತಂತ್ರವನ್ನ ತರಲು ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್ ಅವರು ಜನ್ಮ ತಾಳಿದ್ರು. ಸಂವಿಧಾನವನ್ನ ತರಲು ಅಂಬೇಡ್ಕರ್ ಅವರು ಜನನವಾಯಿತು. ನನಗೂ ಒಂದು ಅವಕಾಶ ಸಿಕ್ಕಿದೆ. ಎಲ್ಲ ಕಡೆ ಅನ್ಯಾಯದ ವಿರುದ್ಧ ಕೆಲಸವನ್ನ ಮಾಡ್ತೀನಿ, ಆದ್ರೆ ನನಗೂ ಬೆದರಿಕೆ ಇದೆ ಅಂತ ಉಪ ಲೋಕಾಯುಕ್ತ ಬಿ ವೀರಪ್ಪ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹುಷಾರಾಗಿರ್ಬೇಕಷ್ಟೇ. ಸ್ಮಶಾನಕ್ಕೆ ದಾರಿ ನೀಡದ ಹಿನ್ನೆಲೆ ಸ್ಥಳೀಯರು ಪ್ರತಿಭಟನೆ ನಡೆಸಿರುವಂತಹ ಅಮಾನವೀಯ ಘಟನೆ ಧಾರವಾಡ ಜಿಲ್ಲೆಯಲ್ಲಿ ನಡೆದಿದೆ. ಸೋಟಕನಾಳ ಗ್ರಾಮದಲ್ಲಿ ಇವತ್ತು ಬೆಳಗ್ಗೆ ಮಲ್ಲವ್ವ ಆನಂದಿ ಎನ್ನುವಂತ ಅವರದ್ದೇ ಮೃತರಾಗಿದ್ರು. ಇನ್ನು ವೃದ್ಧಿಯ ಮೃತದೇಹವನ್ನ ಹೊಲದಲ್ಲಿ ತೆಗೆದುಕೊಂಡು ಹೋಗಬೇಡಿ ಅನ್ನೋದಾಗಿ ಅಲ್ಲಿನ ರೈತರೊಬ್ಬರು ಪಟ್ಟು ಹಿಡಿದಿದ್ದಾರೆ.
ಸದ್ಯ ಸ್ಮಶಾನಕ್ಕೆ ಹೋಗುವ ದಾರಿ ಇಲ್ಲದ ಕಾರಣ ಬೇರೆಯವರ ಹೊಲದ ಮೂಲಕ ಸ್ಮಶಾನಕ್ಕೆ ದಾರಿ ಮಾಡಿಕೊಂಡು ತೆರಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ನವಲಗುಂದ ತಾಲೂಕು ಕಚೇರಿಯ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಜೊತೆಯಲ್ಲಿ ಪೊಲೀಸರು ಹಾಗೂ ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಕಾರ್ಖಾನೆಗಳ ಪರಿಸರ ಸಂರಕ್ಷಣೆ ನಿಯಮ ಉಲ್ಲಂಘನೆಯನ್ನ ವಿರೋಧಿಸಿ ರೈತ ಸಂಘದಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ರೈತರು ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನ ಹೊರಗಾಕಿದ್ದಾರೆ. ಇನ್ನು ಬನ್ನಿಹಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಾರಾನಗರದಲ್ಲಿನ ದಿವ್ಯಾ ಜ್ಯೋತಿ ಕಾರ್ಖಾನೆ ಪರಿಸರ ಸಂರಕ್ಷಣೆ ನಿಯಮವನ್ನ ಉಲ್ಲಂಘನೆ ಮಾಡಿ ಕಾರ್ಖಾನೆಯಿಂದ ಕಪ್ಪು ಧೂಳನ್ನ ಹೊರಬಿಟ್ಟು ಇದರ ಪರಿಣಾಮ ಸುತ್ತಮುತ್ತಲಿನ ಹೊಲಗಳಲ್ಲಿ ಬೆಳೆ ಹಾನಿಯಾಗ್ತಿದೆ. ಕೂಡಲೇ ರೈತರಿಗೆ ಸೂಕ್ತ ಪರಿಹಾರವನ್ನು ಒದಗಿಸುವಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ವತಿಯಿಂದ ಸಂಡೂರು ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದರು. ಸಾವಿರಾರು ರೈತರು ಪಕ್ಕದಲ್ಲಿರುವಂತಹ ದಿವ್ಯ ಜ್ಯೋತಿ ಕಾರ್ಖಾನೆಯವರು ಆ ಕಾರ್ಖಾನೆ ನಡೆಸುತ್ತಿರುವುದರಿಂದ ಆ ಧೂಳಿನಿಂದ ಆ ಬೆಳೆಗಳ ಮೇಲೆ ಕಪ್ಪು ಹೊಗೆಯನ್ನು ಮತ್ತೆ ಸಂಬಂಧಪಟ್ಟ ಇಲಾಖೆಗೆ ಲೆಟರ್ ಮಾಡಿ ಅವ್ರನ್ನ ಕರೆಸಿ ಕಾನೂನು ಪ್ರಕಾರ ಇವರಿಗೆ ಏನು ಅನುಕೂಲ ಮಾಡಿಕೊಡೋದಕ್ಕೆ ಅದನ್ನು ವ್ಯವಸ್ಥೆ ಮಾಡಿ. ಧನ್ಯವಾದ. ಬಸ್ ನಿಲ್ಲಿಸುವಂತೆ ಆಗ್ರಹಿಸಿ ರಸ್ತೆಗೆ ಮುಳ್ಳು ಕಟ್ಟಿ ಹಚ್ಚಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ. ಬಾಗಲಕೋಟೆಯ ಬೇವಿನಮಟ್ಟಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಇನ್ನು ಈ ಗ್ರಾಮದಲ್ಲಿ ನೂರಾರು ಬಸ್ಗಳು ಸಂಚರಿಸಿದರೂ ಕೂಡ ಬಸ್ ನಿಲ್ಲಿಸಲ್ಲ ಅಂತ ನೂರಾರು ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ನಿತ್ಯ ಶಾಲಾ ಕಾಲೇಜಿಗೆ ತೆರಳುವಂತ ವೇಳೆ ಕೆಲ ಬಸ್ಗಳು ನಿಲ್ಲಿಸದೇ ಇರುವುದರಿಂದ ಬಹಳಷ್ಟು ಸಮಸ್ಯೆ ಆಗ್ತಿದೆ. ಜೊತೆಲಿ ಹೀಗಾಗಿ ಶಾಲಾ ಕಾಲೇಜಿಗೆ ಹೋಗೋದಕ್ಕೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದ್ದು ಈ ಮಾರ್ಗದ ಎಲ್ಲಾ ಬಸ್ಗಳು ನಿಲುಗಡೆ ಆಗುವಂತೆ ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಸುಂಟನೂರು ಗ್ರಾಮ ಪಂಚಾಯಿತಿ ಪಿಡಿಒ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸುಂಟನೂರು ಪಿಡಿಒ ಪ್ರವೀಣ್ ಕುಮಾರ್ ಹುಡುಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಟ್ಸ್ಆಪ್ ಸ್ಟೇಟಸ್ನಲ್ಲಿ ಅವಹೇಳನಕಾರಿ ಪೋಸ್ಟ್ ಮಾಡಿದ್ದ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೆಸರು ಬದಲಿಸಿ ಸಿದ್ದರಾಮುಲ್ಲಾ ಅನ್ನೋದಾಗಿ ಹೆಸರನ್ನ ನಮೂದಿಸಿ ಪೋಸ್ಟ್ ಮಾಡಿದ್ದ ಹಿನ್ನೆಲೆಯಲ್ಲಿ ಪ್ರವೀಣ್ ಕುಮಾರ್ ವಿರುದ್ಧ ನಿಂಬರ್ಗಾ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ಅಂಗನವಾಡಿ ಕೇಂದ್ರದಲ್ಲಿ ಬೀಗ ಮುರಿದು ಕಳ್ಳತನ ಮಾಡಿರುವಂತಹ ಘಟನೆ ಯಾದಗಿರಿ ಜಿಲ್ಲೆಯ ವಡೇಗೆರ ತಾಲೂಕಿನ ಕೊಂಕಲು ಗ್ರಾಮದಲ್ಲಿ ನಡೆದಿದೆ. ಅಂಗನವಾಡಿ ಕೇಂದ್ರದ ಮಕ್ಕಳ ಬಾಣಂತಿ ಹಾಗೂ ಗರ್ಭಿಣಿಯರ ಆಹಾರ ಧಾನ್ಯಗಳು ಮತ್ತು ಊಟದ ತಟ್ಟೆ, ತೂಕದ ಯಂತ್ರಗಳನ್ನ ಕಳ್ಳತನ ಮಾಡಿ ಖತರ್ನಾಕ್ ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಸ್ಥಳಕ್ಕೆ ವಡೇಗೆರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇದು ಅಂಗನವಾಡಿ ಒಂದ ಕೇಂದ್ರ ಒಂದ ಎರಡ ಮಾಲು ಮತ್ತು ಪ್ಲೇಟ್ಗಳು ಎಲ್ಲ ಇಲ್ಲಿ ಇದ್ದು ಕಾಟ ಮಕ್ಕಳು ಕಾಟ ಮಾಡೋದು